ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಪ್ರಕಾಶ್ ನೂಲ್ವಿ. ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಮತಕ್ಷೇತ್ರದಲ್ಲಿ 2008ರಿಂದ ಬೆಲ್ಲದ ಕುಟುಂಬದ ಹಿಡಿತ ಇದೆ. 2008ರಲ್ಲಿ ಚಂದ್ರಕಾಂತ್ ಬೆಲ್ಲದ್ ಈ ಕ್ಷೇತ್ರವನ್ನ ಪ್ರತಿನಿಧಿಸಿದರೆ ಅದರ ನಂತರ ಸತತ 3 ಬಾರಿ ಅರವಿಂದ್ ಬೆಲ್ಲದ್ ಈ ಕ್ಷೇತ್ರದಲ್ಲಿ ಶಾಸಕರಾಗಿದ್ದಾರೆ. ಹೀಗೆ ಈ ಕ್ಷೇತ್ರದಲ್ಲಿ ಆಧಿಪತ್ಯ ಸಾಧಿಸೋದಕ್ಕೆ ಏನು ಕಾರಣ? ಈ ಕ್ಷೇತ್ರದ ಸಮಸ್ಯೆಗಳೇನು? ಕಳೆದ 2 ವರ್ಷದಲ್ಲಿ ಶಾಸಕ ಅರವಿಂದ್ ಬೆಲ್ಲದ್ ಈ ಕ್ಷೇತ್ರಕ್ಕಾಗಿ ಏನು ಮಾಡಿದ್ದಾರೆ? ಇದನ್ನೆಲ್ಲ ಈ ಕ್ಷೇತ್ರದ ಮತದಾರರ ಹತ್ರನೇ ಕೇಳಿ ತಿಳಿದುಕೊಳ್ಳೋಣ ಬನ್ನಿ. ಸರ, ಈ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಮತಕ್ಷೇತ್ರದಲ್ಲಿ ಏನು ಸಮಸ್ಯೆಗಳದಾವ? ಏನು ಜನರಿಗೆ ಏನು ತೊಂದರೆ ಆಗ್ತದೆ? ಈಗಾಗಲೇ ಅರವಿಂದ್ ಬೆಲ್ಲದವರು ಸಾಹೇಬರು ಸತತವಾಗಿ ಆರಿಸಿ ಬರ್ಲಿಕ್ಕೆ ಕಾರಣ ಏನಂದರೆ ಅವ್ರು ಮಾಡ್ತಕ್ಕಂಥ ಸಾಧನೆಗಳು, ಅವರ ಎಲ್ಲ ಸಮಾಜ ಬಾಂಧವರ ಜೋಡಿ ಒಗ್ಗಟ್ಟಾಗಿ ಅವರವರ ಸಮಾಜದ ಕೊರತೆಗಳನ್ನು ತಾವಾಗಲೇ ಸ್ವಂತ ನಿಂತು ಬಗೆಹರಿಸಿ ಮಾಡಿ ಕೊಡ್ತಾರೆ. ಅದಕ್ಕಾಗಿ ಅವರು ಸತತವಾಗಿ ಈ ಕ್ಷೇತ್ರವನ್ನು ಅವರಿಗೆ ಮೀಸಲಾಗಿ ಇಡಲಾಗುತ್ತದೆ ಅಂತ ನನ್ನ ಅಭಿಪ್ರಾಯ ಇದೆ. ಎಲ್ಲ ಚಲೋ ಮಾಡ್ಯಾರ, ರೋಡ್ ಎಲ್ಲ ಆಗ್ಯಾವ್ರಿ, ಎಲ್ಲ ಚಲೋ ಆಗ್ಯಾವ್ರಿ. ಇಲ್ರಿ, ಏನು ನಮಗೇನು ಪ್ರಾಬ್ಲಮ್ ಇಲ್ಲ, ಎಲ್ಲ ಚಲೋ ಇದೆ. ಸಮಸ್ಯೆಗಳು ಏನೇನದಾವ ಈ ಏರಿಯಾದ ಅಂತ? ನೀರಿಂದ ಒಂದು ಪ್ರಾಬ್ಲಮ್ ಸರ್. ಅಂದ್ರೆ 10 ದಿವಸಕ್ಕೊಮ್ಮೆ ಹಿಂಗೆ ಬರ್ತಾರೆ. ಮಳೆಗಾಲ ಇದ್ರು 10 ದಿವಸಕ್ಕೆ ಬರ್ತಾರೆ. ಈ MLA ಅವ್ರು ಕೆಲಸ ಮಾಡ್ತಾರ ಇಲ್ಲಿ? ಮಾಡ್ತಾ ಇದಾರೆ ಸರ್. ಆಮೇಲೆ ಅದು ನಡಕ ಎಲ್ಲೆಲ್ಲೇ ತಗ್ಗು ಬಿದ್ದಾವ, ಅಲ್ಲಿ ನೋಡ್ಬೋದು ನೀವು. ಇದು ಮೇನ್ ರೋಡ್ ಮಾಡ್ಯಾರ, ಅದಕ್ಕೆ ಕಲ್ಲ ಹಾಕಿಲ್ಲ ಸರಿ ಇದ್ದಂಗೆ ಮಾಡಿರ್ತಾರ, ಮತ್ತದ ತಗ್ಗು ಬೀಳ. ಸ್ವಲ್ಪ ಇಲ್ಲಿ ಮೋತ್ರಿ ಬಗ್ಗೆ ಜನರಿಗೆ ಅಡ್ಡಾಡಕ್ಕೆ ಅದೊಂದು ವ್ಯವಸ್ಥೆ ಕರೆಕ್ಟ್ ಇಲ್ರಿ. ಮತ್ತು ಗಟ್ರೆ ಎಲ್ಲ ರಾಡಿಗಳು ಭಾಳ ಇರ್ತೈತಿ. ಗಟ್ರ ಮಾಡಿ ರೋಡ್ ಮಾಡ್ಯಾರ, ನೀರು ರೋಡ್ನಾಗ ನಿಲ್ತೈತಿ. ಮಳೆ ಬಂತಂದ್ರೆ ಗಾಡಿ ಹೋಗಕ್ಕೆ ಅಸ್ವಸ್ಥ ಆಗ್ಬಿಡ್ತದ್ರಿ ಇಲ್ಲಿ. ಅದ ಪ್ರಾಬ್ಲಮ್ ಭಾಳ ಐತ್ರಿ ಇಲ್ಲಿ. ಅವರು ಕೆಲ್ಸಗಾರ ಅದಾರ, ಆದ್ರೆ ಮೇನ್ ಜಾಗದಾಗ ಕೆಲಸ ಹೆಚ್ಚಿಗೆ ಮಾಡ್ತಾರೆ. ಇಲ್ಲಿ ಬಡತನ ಇರದಂಥ ಪರಿಸ್ಥಿತಿ ಒಳಗೆ ಇಂಥಲ್ಲೇ ಮೇನೇ ಮಾಡ್ಬೇಕು. ನಮ್ಗೆ ತೊಂದರೆ ಇರೋದು ಇಲ್ಲೇ. ಮಕ್ಕಳ ಮರಿ ರೋಗ ಬರೋದು ಇಲ್ಲೇ, ಹೆಚ್ಚಾಗಿ ರೋಗ ಬರೋದೇ ಇಲ್ಲೇ ಇಂಥಲ್ಲೇ. ಸ್ವಲ್ಪ ಗಮನ ಏನೋ ಕಡಿಮೆ ಅನಿಸ್ತೈತಿ. ಯಾಕಂದ್ರೆ ಶಾಲೆ ಅಭಿವೃದ್ಧಿ ಆಗಲಿ, ಒಂದು ಕಾಲೇಜ್ ಇರಲಿ, ಅಂಥಲ್ಲೆಲ್ಲ ಗಮನ ಹೆಚ್ಚಿಗೆ ಕೊಡಿದ್ರೆ ಹೆಚ್ಚಾಗಿ ಇಂಥ ಸ್ಲಮ್ ಏರಿಯಾದಾಗ ಕೊಡ್ಬೇಕಂತ ನಾ ಅಂತೀನಿ. ಶ್ರೀಮಂತರನ್ನ ಬಿಡ್ರಿ, ಬಡವ್ರನ್ನ ನೋಡ್ರಿ ಅಂತ. ನೋಡಿ, ಹೌದು. ಈಗ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದದಲ್ಲ, ಅದೇನು ಹೆಂಗ ಅನಿಸ್ತೈತಿ ನಿಮ್ಗೆ? ಜನರಿಗೆ ಉಪಯೋಗ ಆಗತ್ತೆ ಅಂತ ಏನಂತ? ದಿವಾಳಿ ಅಭಿಷೇಕಗಳು ದಿವಾಳಿ ಇದ್ದೈತ್ರಿ ಪೂರ್ತಿ. ಅಂದ್ರೆ ದಿವಾಳಿ ಅಂದ್ರೆ ಈಗ ಈ ಕಡೆ ತಗೊಂತಾರ, ಈ ಕೈಲಿಂದ ತಗೊಂತಾರ, ಈ ಕೈಲಿಂದ ಕೊಡತ್ತಾರ್ರಿ. ಈಗ ನಮ್ಮ ಕಡೆಯಿಂದ ಬೆಲೆ ಏರ್ಸಾತಾರ, ಇಲ್ಲಿ ಕೊಡತ್ತಾರ. ಏನ್ ಮಾಡ್ದಂಗ್ರಿ ಅದು? ಅಲ್ಲ, ಮತ್ತೆ ಹೆಣ್ಮಕ್ಳು ಭಾಳ ಚಲೋ ಆಗೈತಿ ಇದೆಲ್ಲ ಬಂದ ಅಂತಾರಲ್ಲ. ಹೆಣ್ಮಕ್ಳು ಹೇಳ್ತಾರ ಸರ್, ದುಡಿಮೆನ ಕಡಿಮೆ ಆಗಿಬಿಟ್ಟೈತಲ್ಲ ನಮ್ಮ ಆಟೋದವ್ರದ್ದು ಅಂತರೂ ದುಡಿಮೆನೂ ಇಲ್ಲ. ಹೆಣ್ಮಕ್ಳು ಹೇಳುದು ಹೆಣ್ಮಕ್ಳಿಗೆ ಚಲೋ ಆಗಿಬಿಟ್ಟೈತಿ. ಅದು ಬಸ್ಸಿನ ರೇಟು ಹೆಣ್ಮಕ್ಳಿಗೆ ಅಲ್ಲೇ ಆಯ್ತು, ಗಂಡ್ಮಕ್ಳಿಗೆ 10 ರೂಪಾಯಿ ಜಾಸ್ತಿ ಆಗಿದೆಯಲ್ಲ, ಅವ್ರು ಅಲ್ಲೇ ತೆಗಿತಾ ಇದೆ. ಇಲ್ಲಿ 2008ರಿಂದನೂ ಬೆಲ್ಲದವರು ಯಾಕೆ ಗೆಲ್ತಾರ ಅಂತಂದ್ರಿ, ಇಲ್ಲಿ ಏನೈತಂದ್ರೆ ಬೆಲ್ಲದವರು ಆಶ್ರಯ ಸಮಿತಿ ಒಳಗೆ ಒಂದಿಷ್ಟು ಮನೆಗಳನ್ನ ಹಂಚಿಕೆ ಮಾಡ್ತೇವೆ ಅಂತ ಹೇಳಿ ಜನರಿಗೆ ಲೆಟರ್ ಕಳಿಸ್ತಾರ. ಆ ಹಂಚಿಕೆ ಮಾಡಿದಂಥ ಲೆಟರ್ಗಳನ್ನ ತೋರಿಸಿ ಅವ್ರಿಗೆ ಎಲ್ಲರಿಗೂ ಇವತ್ತಿನವರೆಗೂ ಬೇಫೂಕ್ ಮಾಡ್ಕೊಂಡು ಅವ್ರಿಗೆ ಮತದಾನವನ್ನ ಅವ್ರ ಕಡೆಯಿಂದ ಮತವನ್ನ ತಗೊಳ್ತಾ ಇದ್ದಾರೆ ಅವರು. ಇದು ಸತ್ಯ. ಒಂದು 2,000 ಮನೆ ಕಟ್ಟಿದಾರ, 20,000 ಜನರಿಗೆ ಲೆಟರ್ ಹಾಕಿದ್ದಾರೆ, ನಿಮ್ಮ ಮನೆಗೆ ನಾವು ಕೊಡ್ತೇವೆ ಅಂತೇಳಿ. ಹಿಂಗೆ ಜನರಿಗೆ ಮೋಸ ಮಾಡಿ ಅವ್ರು ಗೆದ್ದಿದ್ದಾರೆ. ಎಷ್ಟು ದಿನ ಅಂತ ಮೋಸ ಮಾಡಕ್ಕಾಗತ್ತಾ? ಅಂದ್ರೆ ಪದೇ ಅಂದ್ರೆ ಮೋಸ ಮಾಡ್ತಾರ ಅಂತಂದ್ರೆ ಹೆಂಗಂದ್ರೆ ಒಂದು 500 ಜನಕ್ಕೆ ಕೊಡೋದು, ಆಮೇಲೆ ಒಂದು 500 ಜನಕ್ಕೆ ಮತ್ತೆ ನಿಮಗೆ ಮುಂದಿನ ಅಲಾಟ್ಮೆಂಟ್ ಮಾಡ್ತೇವೆ ಅಂತ ಹೇಳಿ ಅವ್ರಿಗೆಲ್ಲ ಕಾಡ್ಸೋದು. ಅರವಿಂದ್ ಬೆಲ್ಲದ ಕೆಲಸ ನೋಡಿ ಅವ್ರಿಗೆ 10ರೊಳಗೆ ಎಷ್ಟು ಮಾರ್ಕಸ್ ಕೊಡ್ತೀವಿ? 10ರೊಳಗೆ ಅಂತಂದ್ರೆ ನಾವು ಏನು ಕೊಡ್ಲಿಕ್ಕೆ ಸಾಧ್ಯ? 1% ಕೊಡ್ಬೋದು. ಅದು ಎಲ್ಲಂದ್ರೆ ಧಾರವಾಡದಾಗ ಜುಬ್ಲಿ ಸರ್ಕಲ್ ಒಂದು ಇದನ್ನ ಮಾಡಿದ್ದಾರೆ, ಡೆವಲಪ್ಮೆಂಟ್ ಮಾಡ್ಯಾರ ಅಂತ ಹೇಳಿ ಅದಕ್ಕೆ 1% ನಾವು ಕೊಡ್ಬೋದು ಅಷ್ಟೇ. ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಮತಕ್ಷೇತ್ರದ ಗೋಕುಲ್ ಗ್ರಾಮದಲ್ಲಿದ್ದೀವಿ. ಇಲ್ಲಿನ ಜನ ಶಾಸಕರ ಕೆಲಸ ಕಾರ್ಯಗಳ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ. 2008ರಿಂದ ಬೆಲ್ಲದವರ ಅದಾರ ಇಲ್ಲಿ. ಅಪ್ಪ ಬೆಲ್ಲದ, ಮಗ ಬೆಲ್ಲದ.
ನಿರೀಕ್ಷೆಗೆ ತಕ್ಕಂಗೆ ಕೆಲಸ ಆಗ್ಯಾವನು? ಆಗ್ಯಾವ್ರಿ, ಕೆಲವೊಂದು ಆಗ್ಯಾವ, ಕೆಲವೊಂದು ಸ್ಟಾಪ್ ಉಳ್ದಾವು, ಕೆಲವೊಂದು ಆಗ್ಯಾವ, ಕೆಲವೊಂದು ಸ್ಟಾಪ್ ಉಳ್ದಾವು. ಇನ್ನೂ ಮಾಡ್ತೀವಂತ ಆಶ್ವಾಸನೆ ಕೊಟ್ಟಾರ, ಮತ್ತು ಮಾಡ್ತೀವಂತ ಹೇಳ್ಯಾರ. ಮತ್ತು ಇಲ್ಲಿ ಇದರಿಂದ ರೋಡ್ ಮಟ್ಟ ರೋಡ್ ಮಾಡ್ತೀವಂದಾರ, ಕೆಲವೊಂದು ಮಾಡ್ಯಾರ. ಇನ್ನೂ ಮಾಡ್ತೀವಿ ಅಂತೇಳಿ ಕೆಲಸ ಹೇಳ್ಯಾರಿ ಸರ್. ಬಟ್ ಮಾಡೋದು ಇದ್ರೊಳಗೆ ಅದ ರೀ. ಯಾಕಂದ್ರೆ ಚಂಬರ್ ಲೈನ್ ಎಲ್ಲ ರೈತರಿಗೆ ಒಂದು ಸ್ವಲ್ಪ ಇದಾಗೈತ್ರಿ. ಅದೆಲ್ಲ ರೈತರಿಗೆ ಹೊಲದೊಳಗೆ ಹೋಗಿ ಅದನ್ನ ನಮ್ಮ ಇವ್ರಿಗೆ ಅರವಿಂದ್ ಬೆಲ್ಲದವ್ರಿಗೆ ಎಲ್ಲರೂ ನಮ್ಮ ಗೋಕುಲ ಗ್ರಾಮದವ್ರು ಹೇಳ್ಯಾರ, ಅದನ್ನ ಮಾಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಾರ. ಮೇಲೆ ಕಾಂಗ್ರೆಸ್ ಗೌರ್ಮೆಂಟ್ ಐತಿ, ಇಲ್ಲಿ ಬಿಜೆಪಿ ಮೇಲೆ ಅದಾರ. ಕೆಲಸ ಏನು ಸ್ಲೋ ಆಗ್ಯಾವ, ಏನ ಫಾಸ್ಟ್ ಕೆಲಸ ಸ್ಲೋ ಅದಾವ್ರಿ. ಈ ಕೆರೆ ಕೆಲಸ ಮಾಡ್ತೇವೆ ಅಂತೇಳಿ ಹೇಳ್ಯಾರ, ಆದ್ರೆ 2 ಕೆರೆ ಹಾಳಾದವ, 2 ಕೆರೆ ಹಾಳಾಗ್ಯಾವ. ಕೆಲಸ ಅದನ್ನ ಏನಾರು ಮಾಡಿ ಸರಿ ಮಾಡಿ ಕೊಡ್ತೇವೆ ಅಂತೇಳಿ ಅರವಿಂದ್ ಬೆಲ್ಲ ಸಾಹೇಬ್ರು ಹೇಳ್ಯಾರ. ಅದನ್ನ ಅದು ಅಷ್ಟು ಚಂಬರ್ ನೀರೆಲ್ಲ 2 ಕೆರೆಗೆ ಹೋಗ್ತಾವ, ಎಲ್ಲಿ ಹೊರಗಡೆ ಎಲ್ಲಿ ಹೋಗೋದಿಲ್ಲ. ಅದರ್ಲಿಂದ ಅಷ್ಟು ಸ್ವಲ್ಪ ಜಮೀನು ಹಾಳಾಗ್ಯಾವ, ಭಾಳ ಜಮೀನು ಹಾಳಾಗ್ಯಾವ. ಅವ್ರು ಈಗ ಅದನ್ನ ಮಾಡಿಕೊಡ್ತೇವೆ ಅಂತೇಳಿ ಆ ಗದ್ದಿಲಿ ಭತ್ತದ ಭೂಮಿಯಾಗ ಅದು ಹೋಗ್ಯತಿ, ಅದನ್ನ ಸರಿ ಮಾಡಿ ಕೊಡ್ತೇವೆ ಅಂತೇಳಿ ಹೇಳ್ಯಾರ. ಈ ರಾಜ್ಯ ಸರ್ಕಾರ ಜಾರಿಗೆ ತಂದಿರೋ ಗ್ಯಾರಂಟಿ ಯೋಜನೆಗಳು ಜನರಿಗೆ ಉಪಯೋಗ ಆಗತ್ತಾವ ಅಂತೀರಿ? ಉಪಯೋಗ ಆಗ್ತತ್ರಿ ಕೆಲವು ಜನರಿಗೆ. ಆದ್ರೆ ಉಪಯೋಗ ಮಾಡಿಕೊಂಡು ಸಾರ್ವಜನಿಕರಿಗೆ ಇದು ಟ್ಯಾಕ್ಸಿಂದ ಹೊರೆ ಹಾಕ್ಯಾರ ಜನರಿಗೆ. ಈಗ ನೋಡ್ರಿ, ಈಗ 25% ಬರ್ತಕ್ಕಂಥ ಇದು ಟ್ಯಾಕ್ಸ್ ಈಗ 100% ಆಗೈತಿ. ನಮ್ಮ ಉದಾಹರಣೆಗೆ 8,000 ಬರ್ತೈತಿ ಮನಿ ಟ್ಯಾಕ್ಸ್, 24,000 ಬಂದೈತಿ. ಒಳ್ಳೆ ಸಾಹೇಬ್ರ ಅದಾರ, MLA ಅವರು ಎಲ್ಲದವ್ರು ಚಲೋ ಅದಾರ. ನಮಗೆಲ್ಲ 11 ಗಂಟೆಗೆ ಬೆಳಿಗ್ಗೆ ಟೈಮ್ ಕೊಟ್ಟಿರ್ತಾರೆ ಅವ್ರು ಜನರಿಗೆ ಹೋಗಿ ಭೇಟಿ ಆಗಾಕ. ನಮ್ಗೆ ಏನಾರು ಕುಂದು ಕೊಡ್ತಿದ್ರೆ ಅವ್ರು ಹೇಳಿದ್ರೆ ಅದನ್ನೆಲ್ಲ ಸರಿ ಮಾಡ್ತಾರ. ಮತ್ತು ನಮ್ಮ ಊರಾಗೆಲ್ಲ ಈಗ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕದು ರೊಕ್ಕ ಕೊಟ್ಟಾರ. ಮತ್ತೊಂದು ಸಮುದಾಯ ಭವನ ಕಟ್ಟ್ಯಾರ ಅಲ್ಲೇ. ಮತ್ತು ಈ ಕೆರೆ ನೀರು ಹೋಗೋದು ಇದಕ್ಕೆಲ್ಲ ಗಟ್ರ ಮಾಡಿ ಪೈಪ್ಲೈನ್ ಹಾಕಿ ದುಡ್ಡು ಭಾಳ ಬೇಕಾಕತಿ. ಆ ದುಡ್ಡು ಬಂದ್ರೆ ಅದನ್ನೆಲ್ಲ ಸರಿ ಮಾಡ್ತಾನೆ ಅಂತ ಹೇಳ್ಯಾರ. ಮತ್ತು ಇವೆಲ್ಲ ಚರಂಡಿ ಗಿರಂಡಿ ಏನಿದ್ರು ಅವ್ರಿಗೆ ಹೋಗಿ ಭೇಟಿಯಾಗಿ ಅವರೇ ಎಲ್ಲ ಮಾಡಿಸ್ತಾರೆ. ನನಗೆ ಏನು ಬೇಕಾಗೈತಿ, ನಮ್ಮ ಗ್ರಾಮದ ಶಾಲೆ ಮಕ್ಕಳಿಗೆ ಅಲ್ಲಿ ಅಡ್ಡಾಡಕ ರೋಡು ಗಟರ ಸರಿ ಆಗ್ಬೇಕು. MLA ಸಾಹೇಬರಿಗೆ ನಾನು ಬೆಲ್ಲದವ್ರಿಗೆ ದಯಮಾಡಿ ಕೈ ಮುಗಿದು ಕೇಳ್ಕೊಂತಾನೆ, ಇದು ಒಂದು ನಮಗೆ ಸರಿ ಮಾಡಿ ಕೊಟ್ರೆ ಸಾಕು. ಯಾಕಂತಂದ್ರೆ ಬೇಕಾದ್ರೆ ನೀವು ಹೋಗಿ ನೋಡಿ, ಎಲೆಕ್ಷನ್ದಾಗ ಅವ್ರು ಕೈ ಮುಗಿತಾರ, ಈಗ ನೀವು ಕೈ ಮುಗಿಯ. ಹೌದು, ಮತ್ತೆ ಕೈ ಮುಗಿಯಬೇಕಲ್ಲ. ಈಗ ಅವ್ರು ಎಲೆಕ್ಷನ್ ಆದಿಂದ ಹಿಂಗ ಅವ್ರದ ಅವಾಗ ಕೈ ಮುಗಿತಾರ, ಹಿಂದಗಡೆ ಬಂದು ನಾವು ಹೋಗಿ ಅವ್ರ ಕಾಲು ಬೀಳ್ಬೇಕ, ಹಂಗೈತೆ. ಬೆಲ್ಲದ ಅಡ್ಡಿ ಇಲ್ರಿ, ಬೆಲ್ಲದವ್ರು ಒಳ್ಳೆ ಮನುಷ್ಯರು. ಅವ್ರ ಮ್ಯಾಲ ಬಿಡುಗಡೆ ಮಾಡಕ್ ರೊಕ್ಕ ಬೇಕು. ಸಿದ್ದರಾಮಯ್ಯ ಅವ್ರು ಬಿಡುಗಡೆ ಮಾಡಿ ರೊಕ್ಕ ಬರ್ತೈತಿ. ಮತ್ತೆ ಬರೀ ಗಟ್ರ ಮಾಡಿದ್ರೆ ಪಾಪ ಏನ್ ಮಾಡ್ಬೇಕು ಅವ್ರ ಕೈ. ಗೌರ್ಮೆಂಟ್ ಇತ್ತಲ್ಲ ಅವಾಗ ಏನಾರ ಮಾಡ್ಯಾರ? ಅವರು ಮಾಡ್ಯಾರ, ಇಲ್ಲಿ ಸಮುದಾಯ ಭವನ ಕಟ್ಟ್ಯಾರ, ಶಾಲಿಗೂ ಮಾಡ್ಯಾರ, ಎಲ್ಲಾರ ನಮಗೆ ಗುಡಿಗೆ ರೊಕ್ಕ ಕೊಟ್ಟಾರ, ಎಲ್ಲ ಮಾಡ್ಯಾರ. ಬೆಲ್ಲದವ್ರು ನಿಮ್ಗೆ ಏನ್ರ ಸಮಸ್ಯೆ ಹೇಳಿದ್ರ ಅದನ್ನ ಬಗೆಹರಿಸ್ತಾರ? ಬಗೆಹರಿಸ್ತಾರ್ರಿ. ಸಂಬಿಟ್ರಿ ಇವ್ರು ಹಿರಿಯರು ಕೇಳುದಿಲ್ಲ ಅಷ್ಟೇ ರೀ. ಅವನು ಮಾಡ್ಬೇಕು, ಮನಸ್ಸು ಕೊಟ್ಟು ಮಾಡುವಲ್ರ, ಹೇಳ್ತಾರ ಮಾಡ್ತೀವಿ ಅಂತ. ನೀವು ಮನಸ್ಸು ಕೊಟ್ಟು ಓಟ್ ಹಾಕಿರೋದಿಲ್ಲ, ಮತ್ತು ಅವ್ರು ಮನಸ್ಸು ಕೊಟ್ಟು ಕೆಲಸ ಮಾಡ್ಬೇಕು ಅಂತ ಮಾಡ್ಬೇಕ್ರಿ ಸರ. ಅದಕ್ಕೆ ಆಮೇಲೆ ಈಗ ಬೆಲ್ಲದಂತ ಹಾಲು ಮಾಡ್ಯಾರ. ಈಗ ನಮ್ಮ ಊರಾಗ ಮದುವೆಗೆ 1.5-2 ಲಕ್ಷ ಕೊಟ್ಟು ಎಲ್ಲಿ ಮಾಡ್ಕೊತಾರ ಬಡ್ರು ಇದ್ದವ್ರು. ಅದಕ್ಕೆ ಅದೊಂದು ಅಭಿವೃದ್ಧಿ ಆಗ್ಬೇಕು. ಈಗ ನಮ್ಮ ಕೆಲಸ ಮಾಡ್ಕೊಳ್ರಿ ಬಿಡಪ್ಪ, ಅವ್ರ ಕಡೆಗೆ ಹೋಗಿ ಏನು ಮಾಡೋದು ಅಂತ ನಾವು ಅನ್ನೋದು. ಈಗ ಆಗಲೇ ಹೋಗಿ ನಮ್ಮ ಕೆಲಸ ಮಾಡ್ಕೊಳ್ರಿ ಸಾಹೇಬ್ರ ಅಂದಾಗ ಆಯ್ತು ಹಿರಿಯರ ಜೊತೆ ಮಾತಾಡ್ತೇನೆ ಮಾಡಿಕೊಡ್ತೇನೆ ಅಂತೇಳಿ ಭರವಸೆ ಕೊಡ್ತಾರೆ, ಕೆಲಸ ಮಾಡೋಂಗಿಲ್ಲ. ಮೊದಲು ಮಾಡ್ತಿದ್ರೆ ಅವಾಗ ಇದು ಆಗ್ತಿತ್ರಿ. ಈಗ ಕರೆಂಟಿನ ಸೌಕರ್ಯ ಇಲ್ಲ, ನೀರಿನ ಸೌಕರ್ಯ ಒಂದು ಕರೆಕ್ಟ್ ಐತಿ ನೋಡ್ರಿ. ಇನ್ನು ಉಳಿದಿದ್ವು ಎಲ್ಲ ತೊಂದರೆ ಒಳಗ ಅದಾವ. ಮತ್ತೆ ಎಲೆಕ್ಷನ್ದಾಗ ಭಾಳ ಭರವಸೆ ಕೊಟ್ಟಿದ್ರಲ್ಲ? ಕೊಟ್ಟಿದ್ರಿ, ಅವಾಗ ಓಟ್ ಹಾಕಿಸ್ಕೊ ಮಟ್ಟ ಅಷ್ಟ ಭರವಸೆ ನಡೆದು ಓಟ್ ಹಾಕ್ಸಿದ್ಮೇಲೆ ಎಲ್ಲ ಬಂದ್ ಆಗ್ಬಿಟ್ಟು ಮಾಡುವಲ್ರಿ. ಈ ಭಾಗದ ಸಮಸ್ಯೆಗಳು ಏನೇನ್ ಅದಾವ, ಶಾಸಕರು ಮಾಡ್ಬೇಕಾಗಿರೋ ಕೆಲಸ ಏನೇನ್ ಅದಾವ ಅಂತ ಹೇಳ್ಬೋದ? ಕೆಲಸ ಮಾಡಲಿಕ್ಕೆ ಬೇಕಾದಷ್ಟಿದೆ. ಕರ ತಗೋತಾರೆ, ಎಲ್ಲ ಮಾಡ್ತಾರೆ, ಬಟ್ ಸೌಲಭ್ಯಗಳನ್ನು ಒದಗಿಸಂಗಿಲ್ಲ. ಇವು ಸೌಲಭ್ಯಗಳು, ಮೂಲ ಸೌಲಭ್ಯಗಳನ್ನು ಮೊದಲು ಒದಗಿಸ್ಬೇಕು. ಇದು ಆಗಿಲ್ಲ, ಇದು ಆಗಬೇಕು. ಮತ್ತೆ ಹೆಸರಿಗೆ ಸ್ಮಾರ್ಟ್ ಸಿಟಿ ಯೋಜನೆ ಒಳಗೆ ಸುಲಭ ಶೌಚಾಲಯಗಳು ಅದಾವ, ಆಗ್ಬೇಕು. ಎಲ್ಲೆಲ್ಲಿ ಬೇಕು ಅಲ್ಲೇ ಆಗ್ಬೇಕು. ಈವನ್ ಬಸ್ ಸ್ಟ್ಯಾಂಡ್ಗಳಂತ ದೊಡ್ಡ ಬಸ್ ಸ್ಟ್ಯಾಂಡ್ಗಳಲ್ಲಿ ಸರಿಯಾಗಿ ಶೌಚಾಲಯಗಳು ಇರೋದಿಲ್ಲ, ಇದ್ರೂ ಕೂಡ ತಕ್ಕಂಗೆ ಇಟ್ಕೊಳ್ಳೋದಿಲ್ಲ, ನಿರ್ವಹಣೆ ಮಾಡೋದಿಲ್ಲ. ಸೊ ಇವೆಲ್ಲ ಕೆಲಸಗಳು ಆಗ್ಬೇಕು. ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನ್ ಹೇಳ್ತೀರಿ? ಗ್ಯಾರಂಟಿ ಯೋಜನೆಗಳ ಬಗ್ಗೆ ಗ್ಯಾರಂಟಿ ಸರಿಯಾಗಿ 2 ಗ್ಯಾರಂಟಿ ಅಷ್ಟೇ ಸರಿಯಾಗಿ ಮಾಡ್ತಾ ಇದ್ರು. ಒಂದು ಬಸ್ಸಿಂದು
ಒಂದು ರೇಷನ್ ಇನ್ನೊಂದು ಮಾಡ್ತಾ ಇದ್ದಾರೆ. ಬಾಕಿದು ಯಾರಿಗೂ ಬೇಕಾದ್ರೆ ಲೇಡೀಸಿಗೆ ಕೇಳಿ ನೋಡ್ರಿ ನೀವು, ಬಾಕಿದು ಯಾವುದು ಅವರಿಗೆ ಅಕೌಂಟಿಗೆ ಬರ್ತಾ ಇಲ್ಲ ದುಡ್ಡು. ಉಪಯೋಗ ಆಗತ್ತಾ ಇದು ಜನರಿಗೆ? ಇದು ಗ್ಯಾರಂಟಿಗಳು ಯೂಸ್ ಇಲ್ಲ ಅನ್ಕೋತೀನಿ ಸರ್. ಗ್ಯಾರಂಟಿ ಬದಲಾಗಿ ಬೇರೆ ಎಲ್ಲ ಇದಕ್ಕೆ ಕ್ಷೇತ್ರಗಳಲ್ಲಿ ಕೊಟ್ಟರೆ ಒಳ್ಳೇದು. ಈಗ ಮೆಡಿಕಲ್ ಮತ್ತು ಎಜುಕೇಷನ್ ಈ ಥರ ಎಲ್ಲ ಕೊಟ್ಟರೆ ಒಳ್ಳೇದು. ಇದು ಗ್ಯಾರಂಟಿ ಬಸ್ ಫ್ರೀ, ರೇಷನ್ ಫ್ರೀ ಅದೆಲ್ಲ ಯೂಸ್ ಇಲ್ಲ. ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಮತಕ್ಷೇತ್ರದ ಅಮರಗೋಳ ಭಾಗದಲ್ಲಿದ್ದೀವಿ. ಇಲ್ಲಿನ ಜನ ಶಾಸಕರ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಅರವಿಂದ್ ಬೆಲ್ಲದ್ ಹೆಂಗ್ ಕೆಲಸ ಮಾಡ್ತಾರ ಹೆಂಗ ಏನು? ಇಲ್ಲ ಸರ್, ನಮ್ಮಲ್ಲಿ ಏನು ಕೆಲಸ ಮಾಡಿಲ್ಲ ಸರ್ ಅವರು. ಏನ್ ನಿಮ್ ಬೇಡಿಕೆ ಏನಿತ್ರಿ? ಏನ್ ಕೇಳಿದ್ರಿ ಅವ್ರಿಗೆ? ಅವ್ರಿಗೆಲ್ಲ ನಮ್ಮೆಲ್ಲ ರೋಡ್ ರಿಪೇರಿ, ಆನಂತರ ಅಲ್ಲೆಲ್ಲ ಇದು ಆಶ್ರಯಜನ್ ಪ್ಲಾಟ್ ಐತೆ ಸರ್, ಅಲ್ಲಿದೆಲ್ಲ ರೋಡ್ ಮಾಡಿಸೋದ್ರಿ. ಆಮೇಲೆ ಒಟ್ಟ ನಮ್ಮ ಅಮ್ಮರ್ಗಳಿಗೆ ಏನು ಮಾಡೇ ಇಲ್ರಿ ಸದ್ಯಕ್ಕೆ ಈಗ ಅವ್ರು ಏನ್ರಿ. ಆಮೇಲೆ ಇವೆಲ್ಲ ಇದ್ದಿದ್ದೆಲ್ಲ ಮನೆ ಕೆಡುವುದ್ರಿ, ಇವ್ರಿಗೆಲ್ಲ ಅಲ್ಲಿ ಮನೆ ಕೊಟ್ಟಾರ. ಅವು ಮನೆ ಎಲ್ಲ ದುಡ್ಸಿರ್ ಬೀಳ್ತಾವ, ಹಂಗೆ ಮನೆ ಕಟ್ಕೊಟ್ಟಾರ ಏನ್ರಿ. ಅವ್ರು ಹೇಳ್ತಾರ ಕಾಂಗ್ರೆಸ್ ಗೌರ್ಮೆಂಟ್ ಐತಿ, ನಮ್ಗೇನು ಅನುದಾನ ಬರವಲ್ದ ಅಂತಾರ. ಅಲ್ಲ, ಯಾಕೆ ಕೊಡೋದಿಲ್ಲ ಸರ್? ಕೊಡ್ತಾರ ಅವ್ರು. ಎಲ್ಲ ಗ್ಯಾರಂಟಿ ಕೊಡತಾರಂತ. ಅಲ್ಲ, ಗ್ಯಾರಂಟಿ ಕೊಟ್ರಿ ಏನಾತ್ರಿ? ಅವ್ರು ಏನು ಅವ್ರ ಮನೆಯಿಂದ ಕೊಡೋದಿಲ್ಲ, ಇವ್ರೇನು ಇವ್ರ ಮನೆಯಿಂದ ಕೊಡೋದಿಲ್ಲ. ಹೌದಿಲ್ರಿ? ಎಲ್ಲ ನಮ್ಮ ಜನರ ದುಡ್ಡನ್ನ ಕೊಡ್ತಾರೆ. ಈಗ ನಮ್ಮ ಇದ್ರ ಕೆಲಸ ಮಾಡ್ಬೇಕಾದ್ರೆ ಜನರ ದುಡ್ಡು ಹಾಕಿ ಮಾಡ್ತಾರ ಅವ್ರು, ತಮ್ಮ ದುಡ್ಡಿಂದ ಏನು ಕೊಡೋದಿಲ್ಲ ಅವರು. 2000 ರೂಪಾಯಿ ಬರಾಕತ್ತೈತಿ ನೀವು? ಈಗ 1 ತಿಂಗಳು ಬಂದತ್ರಿ, 3 ತಿಂಗಳು ಬಂದೈತ್ರಿ, ಬಂದೇ ಇಲ್ರಿ. ಈಗ 1 ತಿಂಗಳು ಬಂದತ್ರಿ, ಹಿಂದಿನ ಬಂದೈತ್ರಿ. ಬಂದೈತ್ರಿ. ಏನ್ ಮಾಡ್ತೀವ 2000 ರೂಪಾಯಿ? ಮಧ್ಯಾಹ್ನ ಬಾಳೆ ರೀ, ಮತ್ತ ಗುಳಿಗಿರಿ, ಶುಗರ್, BP ರೀ, 3 ಮಂದಿ ಗಂಡ ಮಕ್ಳ್ರಿ, ಮತ್ತೆ ಬ್ಯಾರೆ ಈಗ ರೀ. ನಮ್ಮನ್ನ ಜಪಾನ್ ಮಾಡಾರ್ರಿ ಯಾರಿ ಮತ್ತೆ ಅದಾರಿ ಗಂಡ ಮಕ್ಳು, ಅವ್ರ ಬ್ಯಾರದಾರಿ. ಈಗ ನೋಡ್ಬೇಕಲ್ರಿ, ನಿಮ್ ನೋಡಕತ್ತಾರ ಸಿದ್ದರಾಮಯ್ಯನ ಮತ್ತ 2 ದಿನ ಆತ ಅವ್ರನ್ನ ನೆನ್ಸ್ಬೇಕ್ರಿ. ಮತ್ತೆ ಅವ್ರನ್ನ ನೆನ್ಸೋದ್ರಿ. ಮತ್ತೀಗ ಬೀದಾಗ ಇಟ್ಟು ಹೋಗ್ಯಾರ ನೋಡಿ, ಮನಿ ಬಿಟ್ಟು ಅಲ್ಲಿ ಪ್ಲಾಟ್ ಕೊಡ್ತೇವೆ ಅಂದ್ರಿ. ಇಷ್ಟು ಟಿವಿ ಜಗ್ಗಿ ಮಂದಿ ಮಾಡ್ಕೊಂಡು ಹೋಗ್ಯಾರ. ಹಿಂಗ ಒಂದು ಟಿವಿಯಾಗ ಬಂದಿಲ್ಲ ಯಾಕೋ? ಮತ್ತೆ ನಮ್ ಟಿವಿಯಾಗ ಬರೋದು ನಿನಗೆ ತೋರಿಸ್ತೇನೆ. ನಮಗ್ ಚಂದಿಗೆ ನೋಡ್ತೇನೆ ನೀವು. ಇದ ಮಣ್ಣಾಗ ಮುಚ್ಚ್ರಿ, ನಾನು ನಿಮ್ಗೆ ಮನಿ ಹಾಕ್ಸ್ಕೊಡ್ಲಿಲ್ಲ ಅಂದ್ರೆ ನಿಮ್ ಜಾಗ ಕೊಡ್ಲಿಲ್ಲ ಅಂತ ಹೇಳ್ಯಾರ ನೋಡಿ. ಮಳೆಗಾಲ ಕರುನಾರ್ದಾಗ್ರಿ ಮನಿ ಕೆಡ ಹೋಗ್ಯಾರ ನೋಡ್ರಿ. ಅಲ್ಲಿ ಕುಂದ್ಸಾರಿ ನಮ್ಮನ್ನ, ಇವೆಲ್ಲ ತೋದಾವ್ರಿ. ಅಲ್ಲಿ ಕುಂದ್ರಿಸಿ ಮನಿ ಕೆಡ ಹೋಗ್ಯಾರ ನೋಡಿ. ರಾತ್ರಿ ಬಂದ್ ಬೋಡಿನ ಹಚ್ಚಿ ಕೆಡವ್ಯಾರ. ಅರವಿಂದ್ ಬೆಲ್ಲದ್ ಹೆಂಗ ನಿಮ್ಗೆ ಏನ್ರ ಸಿಗ್ತಾರ? ಏನ್ ಮಾಡಿಲ್ಲ ನಮ್ಮನ್ನ, ಏನ್ ಮಾಡ್ಯಾನ್ರಿ ಅವ? ಏನ್ ಮಾಡಿಲ್ಲ ನೋಡ್ರಿ. ನಮಗ್ ಮನಿ ಬೇಕ್ರಿ, ಮತ್ತೇನಿಲ್ಲ. ಮನೇನೆ ಕೆಡಿದ್ರಿ, ಗುಡ್ಸಲ ಹಾಕೊಂಡಿದ್ದೀವ್ರಿ ನಾವು. ಹ್ಞೂ 9 ಮಂದಿ ಅದೇವ್ರಿ ಈಗಾದ್ರು. ಇಲ್ಲಿ ಅರವಿಂದ್ ಬೆಲ್ಲದ್ ಹೆಂಗ್ ಕೆಲಸ ಮಾಡ್ತಾರ ಹೇಳಿದ್ದಾನೆ. ಮಳಿ ಹಚ್ಚಿ ಅವ್ರೇನ್ ಕೆಲಸ ಮಾಡ್ತಾರ್ರಿ, ಓಟ್ ಹಾಕಿಸ್ಕೊಂತಾರ, ಬಣ್ಣದ ಮಾತು ಹೇಳಿ ಮನಿಗೆ ಹೋಗ್ತಾರ, ಆಚೆ ದೊಡ್ಡ ಕುರ್ಚಿ ಹಿಡ್ಕೊಂಡ್ ಕುಂಡಿರ್ತಾರ್ರಿ. ದೊಡ್ಡದಿನ್ನೂ ಸಿಕ್ಕಿಲ್ಲ ಅವ್ರಿಗೆ. ಸಿಕ್ಕಿಲ್ಲ ಯಾಕ್ರಿ? ಐತಿರಲ್ರಿ. ಬರೇ MLA ಕುರ್ಚಿ ಆಟ ಸಿಕ್ಕಿದ್ದು, ದೊಡ್ಡದಕ್ ಹೋಗಿದ್ರ ಸಿಕ್ಕಿಲ್ಲ ಅದ. ಅವ್ರು ಅರು ಇಡ್ಬೇಕ್ರಿ, ನಾವು ಹೆಂಗ ಅಷ್ಟು ತಂದಿದ್ವಿ ಹೆಂಗಿಲ್ಲ ಅನ್ನೋದು ಅವ್ರನ್ನ. ಇನ್ನೊರಿಗೆ ಏನು ಅವ್ರ ಕೆಲಸ ಆಗಿಲ್ರಿ. ಆಮೇಲೆ ಇದ್ದ ಮನೆಗಳು ಕಟ್ಟಾಕ ಕೆಡವಿದ ಮನೆಗೆ ಏನು ಪರಿಹಾರ ಸಹ ಗೊತ್ತಿಲ್ಲ ಕಟ್ಟಾಕ. ಈಗ ಬೆಲ್ಲದ್ ಹೆಂಗ ಕೆಲಸ ಹೆಂಗ್ ಚಲೋ ಮಾಡ್ತಾರ ಅವ್ರು? ಮಾಡಿಸ್ತಾರ ಬಿಡ್ರಿ, ಕೆಲ್ಸದ ಬಗ್ಗೆ ಏನಿಲ್ಲ. ನಿಮ್ ಕೈಗೆ ನಿಮ್ಗೆ ಏನ್ರ ಸಮಸ್ಯೆ ಇದ್ದ ಕೇಳ್ರಿ, ನಮ್ಗೇನ್ ಸಿಕ್ಕಿಲ್ಲ. ಬಂದಿರ್ತಾರ್ರಿ. ಮೊನ್ನೆ ಜೇನ್ ಬಸ್ತಿ ಬಂದಿದ್ರು. ಜೇನ್ ಬಸ್ತಿ ಬಂದು ಮೀಟಿಂಗ್ ಗೀಟಿಂಗ್ ಮಾಡ್ಕೊಂಡು ಹೋಗ್ಯಾರ. ಅವಾಗ ನಾವು ಏನು ಇಂಥರ ಇದು ಮಾಡಕ್ ಹೋಗ್ಲಿಲ್ಲ. ಯಾಕ ಅವ್ರು ಬಂದಿದ್ದ ಫಂಕ್ಷನ್ಗೆ ಬೇರೆ, ನಾವು ಇದನ್ನ ಓದ್ ಅವ್ರಿಗೆ ತೊಡಕ್ ಹಾಕಿದ್ರೆ ಹಾಕ್ಬಾರ್ದು ಅಂತೇಳಿ ನಾವು ಸುಮ್ಮನೆ ಕುಂತಿದ್ವಿ. ಈಗ ರಾಜ್ಯ ಸರ್ಕಾರದವ್ರು ಗ್ಯಾರಂಟಿ ಕೊಡ್ತಾರಲ್ಲ, ಐತ್ರಿ, ಉಪಯೋಗ ಐತಿ. ಯಾಕಿಲ್ರಿ? ಬಡವ್ರಿಗೆ ಐತಿ. ಈಗ ನಾವು ಊರಂದಾಗ 4 ಮಂದಿ ಹಂಗ ಮಾತಾಡ್ಬೋದ್ರಿ. ನಮ್ಮದು ಮಾತ್ರ ನಮ್ಗೆ ಚಲೋನ ಆಗೈತಿ ರೀ. ನಮ್ಮ ಗುಡಿ ವತಿಲಿಂತ್ರನ ಆತು, ನಮ್ಮ ಇದು ಕಂಪ್ನಿನ ಆತ್ರಿ. ನಾವು ಇದರಿಂದ ನಾವು ಒಟ್ಟು ನಾವು ಹೇಳಿದ ಕೆಲಸ ಎಲ್ಲ ಮಾಡ್ಯಾರ್ರಿ ಅವ್ರು. ನಿಮ್ ಊರ್ಗಟ್ಟ ಅಲ್ಲ, ಇಡೀ ಕ್ಷೇತ್ರ ನೋಡಿದಾಗ ಮಂದಿ ಬಾಯಾಗ ಮಾತ ಅವ್ರ ಚಲೋ ಅದಾರ, ಮಂದಿಗೆ ಹೋದಾಗ ಸಿಗ್ತಾರ ಅಂತ ಐತೆ. ಕೆಲಸ ಒಳ್ಳೆ ಕೆಲಸಗಾರ, ಒಳ್ಳೆ ಕೆಲಸ ಚಲೋ ಮಾಡ್ತಾರೆ. ನಮ್ದು ಸಮಸ್ಯೆ ಏನಂದ್ರಿ, ನೀರು ಅಡ್ಡಾಡಕ ರೋಡ್ ಇಲ್ರಿ. ನೀರ್ ಮಳಿ ಬಂತ ಅಂದ್ಬಿಟ್ಲೆ ಅಡ್ಡಾಡಕ ಬರುದಿಲ್ಲ. ಎಲ್ಲಾರು ವಯಸ್ಸಾದವ್ರ ಅದೇವ್ ನಾವ್ರಿ. ಆಮೇಲೆ ಎಲ್ಲಾ ನೀರ್ ನಿಂತು ಬಿಡ್ತತ್ರಿ. ಆಮೇಲೆ ಹೊಳ್ಳಿ ಮನಿಗ್ ಬರತೈತಿ. ಗಟ್ರ ಮಾಡ್ರ, ಗಟ್ರು ಹರಿಯಂಗಿಲ್ಲ, ಹರಿಲಾರ್ದಂಗ್ ಮಾಡ್ರ ಅದ ನೀರ್ರಿ. ಅದೇನಕೈತಿ, ಎಲ್ಲಾ ಹೊಳ್ಳೊಳ್ ನೀರ್ ಬರಾಕತ್ತೈತಿ ನಮಗ. ಅದಕ್ಕೆ ಯಾರು ಏನು ಬರೋಂಗಿಲ್ಲ, ನೋಡೋಂಗಿಲ್ರಿ ಇದನ್ನ. ಮತ್ತೆ ಹಿಂಗ ಹಾಕೊಂಡ್ ಕುಂತೈತಿ ನೋಡ್ರಿ. ಈಗ ಅದ್ ಹೆಂಗ್ ರಾತ್ರಿ ಅದು ಹೆಂಗ್ ಅಡ್ಡಾಡ್ಬೇಕು ನಾವು ಹೆಣ್ಮಕ್ಳು, ಹೆಂಗ್ ಮಾಡ್ಬೇಕ್ರಿ? ಹುಡ್ರು ಒಪ್ಪಡಿ ಅದಾವು, ಗಟ್ರ ತಗದ್ರಿ, ಗಟ್ರ ಹಂಗ ಬಿಟ್ರು, ಅದಕ್ಕೊಂದ್ ಕಲ್ಲು ಹಾಕಿಸ್ಲಿಲ್ಲ, ಏನು ಹಾಕಿಸ್ಲಿಲ್ಲ. ನಾವು ವೈಯಕ್ತಿಕ ದುಡ್ಡು ಕೊಟ್ಟು ಅದನ್ನ ಮಾಡ್ಕೊಟ್ಟೇವಿ.
ಬೀಳ್ತೇವೆ ಹೇಳ್ತೇವೆ ಅಂತ ಹೇಳ್ರಿ ತೆಗದ್ರಿ ಬಿಟ್ಟು ಹೋಗ್ಬಿಟ್ರಿ ಗಟ್ರ. ಶಾಸಕರು ಯಾರು ಬಂದಿಲ್ರಿ, ಕಾರ್ಪೊರೇಟರ್ ಬರ್ತಾರ್ರಿ, ನೋಡ್ತಾರ ಹೊಕ್ಕಾರ್ರಿ. ಏನಿಲ್ರಿ ಇಲ್ಲಿ ಆ ಕಡೆ ಗಟ್ರ ಮಾಡ್ರಿ, ಈ ಕಡೆ ಇಗಳು ಮಾಡ್ರಿ, ನೀರೆಲ್ಲ ನಮ್ಮ ಮನೆ ಒಳಗೆ ಬಾಕಲ್ದಾಗ ಹೋಗ್ತೈತ್ರಿ. ಏನು ಮಾಡಲ್ರಿ ಕೆಲಸ ಇಲ್ಲಿ. ಆ ಕಡೆ ಅಷ್ಟೇ ಮಾಡ್ರಿ ಗಟ್ರ, ಈ ಕಡೆ ಮಾಡಿಲ್ಲ. ಇಲ್ಲಿ ನೋಡ್ರಿ ನೀರೆಲ್ಲ ಏಕ್ ಘರದ ಒಳಗೆ ಬಂದ ನೀರೆಲ್ಲ ಹಳ್ಳದಾಗ ಬಿಡ್ತೈತೆ. ಕಾರ್ಪೊರೇಷನ್ದಾಗ ಅವ್ರದ ಪಕ್ಷ ಅಧಿಕಾರದೊಳಗಿರೋದು ಬಿಜೆಪಿನ, ಅವ್ರು ಹೇಳಿ ಮಾಡಿಸ್ಬೋದಲ್ಲ ಅರವಿಂದ್ ಬೆಲ್ಲದ. ಹೋಗಿ ಹೇಳಿರಿ, ಹ್ಞೂ ಅಂತಾರ ಸುಮ್ನಕ್ಕಾರ, ಹ್ಞೂ ಅಂತಾರ ಸುಮ್ನಕ್ಕಾರ. ಎಲ್ಲ ನೀರು ನಿಂತದ್ರಿಂದ ಮನೇಲಿ ಸಣ್ಣ ಮಕ್ಕಳಿದ್ದಾರೆ, ಸೊ ಮಾಸ್ಕಿಟೋಸ್ ಹೆಚ್ಚಿಗೆ ಆಗೇ ಆಗುತ್ತೆ. ನೀರು ನಿನ್ನೋಣ, ಸ್ಟ್ಯಾಗ್ನೆಂಟ್ ನೀರೇ ಇರುತ್ತೆ ಇಲ್ಲಿ ಯಾವಾಗಲೂ. ನಿಂತಿದೆ, ದಾಟಕ್ಕೂ ಬರಲ್ಲ ಇಲ್ಲಿಂದ. ಆ್ಯಕ್ಚುಲಿ ಮಳೆ ಬಂದಾಗ ಫುಲ್ ನೀರು ಪಾಸ್ ಆಗೋಕ್ಕೂ ಎಲ್ಲಿ ಇದು ಇಲ್ಲ. ಹೋಗಿ ಬಂದ್ವಿ ನಾವು ನಿನ್ನೆ ಕಾರ್ಪೊರೇಟ್, ಅವರು ಊರಲ್ಲಿಲ್ಲ. ಮತ್ತು ಇನ್ನೊಂದು ಏನಂದರೆ ಬಂದ್ ಮಾಡ್ತೀನಿ ಅಂತಾರೆ, ಬರೋಂಗಿಲ್ಲ. ನಮಗೇನು ಯಾವುದು ಕಾಂಗ್ರೆಸ್ BJP ಎಲ್ಲ ಬಂದ್ ಮಾಡಿಕೊಡ್ಬೇಕಷ್ಟೇ ನಮಗೆ, ಹೌದಲ್ಲ. ಈಗ ಜನರಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಇಲ್ಲಿ. ಶಾಸಕರು ಹೇಳಿ ಸಾಗಾಯ ಸರ್, ಇದು ಮಾಡ್ತೀನಿ ಅಂತ ಹೇಳ್ತಾರ, ಭರವಸೆ ಕೊಡ್ತಾರ, ಬರಂಗಿಲ್ಲ. 2008ರಿಂದ ಅಪ್ಪ ಬೆಲ್ಲದ ಇಲ್ಲಿ MLA, ಮಗ MLA 3 ಸಾರಿ. ಹೆಂಗೆ ಅವ್ರ ಕೆಲಸ ಕಾರ್ಯಗಳು ಹೆಂಗೆ ಜನರ ಕೈಗೆ ಸಿಗ್ತಾರ ಹೆಂಗೆ? ಏನು ಸಿಗೋದು ಡೌಟ್ ರೀ ಸರ್. ಇಲ್ಲೇ ನಾವು ಹೋಗಿ ಕಾರ್ಪೊರೇಟರ್ಗೆ ಭೇಟಿ ಆಗ್ಬೇಕು, ಅವ್ರು ಆಯ್ತು ಮಾಡಿಸ್ತೀನಿ ಅಂತಾರೆ, ಬರೋಂಗಿಲ್ಲ. ಬಟ್ ಹೇಳಿ ಹೋಗ್ಬಿಡ್ತಾರೆ. ಈಗ ಇದು ಆಗಂತ ಈಗ 3-4 ವರ್ಷ ಆಯ್ತು ಪ್ರಾಬ್ಲಮ್. ಈಗಂದ್ರೆ ಇಲ್ಲೆಲ್ಲ ಮನೆಗೆ ನಾವು ಅಂತಾವೆ ಎಲ್ಲ ಪ್ರಾಬ್ಲಮ್ ಅಂದ್ಬಿಟ್ಟಾರೆ. ಮನೆ ಒಳಗೆ ರಾತ್ರಿ ನೀರು ಹೋಕ್ಕವು, ಅಲ್ಲೆಲ್ಲ ಏನು ಎಲ್ಲರೂ ನೋಡ್ತಾರೆ, ಹಂಗೆ ಹೋಗ್ಬಿಡ್ತಾರೆ. ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರ ಬಹುದೊಡ್ಡ ಕೈಗಾರಿಕಾ ಪ್ರದೇಶ ಹೊಂದಿದೆ. ಈ ಕೈಗಾರಿಕಾ ಪ್ರದೇಶ ನಗರದ ವಾಣಿಜ್ಯೋದ್ಯಮಕ್ಕೆ ಬಹುದೊಡ್ಡ ಕೊಡುಗೆ ನೀಡುತ್ತದೆ. ಹಾಗಾದರೆ ಈ ಕೈಗಾರಿಕಾ ಪ್ರದೇಶಕ್ಕೆ ಅರವಿಂದ್ ಬೆಲ್ಲದವರ ಕೊಡುಗೆ ಏನು? ಈ ಕೈಗಾರಿಕೋದ್ಯಮಿಗಳ ಆಶೋತ್ತರಗಳಿಗೆ ಅರವಿಂದ್ ಬೆಲ್ಲದ ಸ್ಪಂದಿಸಿದಾರ? ಬನ್ನಿ ನೋಡೋಣ. ನಮ್ಮ ಜೊತೆ ಮಾತಾಡೋದಕ್ಕೆ ಕೈಗಾರಿಕೋದ್ಯಮಿಗಳಿದ್ದಾರೆ, ಅವ್ರ ಹತ್ರ ಮಾತಾಡೋಣ ಬನ್ನಿ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಈಗ ತಾರಿಯಾಳದೊಳಗೆ, ಎಸ್ಪೆಷಲಿ ತಾರಿಯಾಳ, ಎಲ್ಲ ಇಂಡಸ್ಟ್ರಿಯಲ್ ಪ್ರಾಬ್ಲಮ್ ಇದೆ ಇಂಡಸ್ಟ್ರಿಯಲ್ ಏರಿಯಾದ್ದು. ಬಟ್ ತಾರಿಯಾಳದೊಳಗೆ ಹೇಳ್ಬೇಕು ಅಂತಂದ್ರೆ ರೋಡ್ಸ್, ಮೇನ್ ರೋಡ್ಸ್ ರೀ, ಎಲ್ಲ ಇಂಜಿನಿಯರಿಂಗ್ ಕಂಪ್ನಿ ಇದಾವೆ, ಹೆವಿ ಎಕ್ವಿಪ್ಮೆಂಟ್ಸ್ ಇಲ್ಲಿಂದ ಮೂವ್ಮೆಂಟ್ ಆಕಾವ, ಹೋಗ್ತಾವ ಬರ್ತಾವ. ರೋಡ್ ಮಳೆಗಾಲ ಬಂತಂದ್ರೂ ಭಾಳ ಪ್ರಾಬ್ಲಮ್ ಆಗಿಬಿಡ್ತದೆ. ಇದು ಏನಾಗೈತೆ ಅಂದ್ರೆ ತಾರಾಳ ಇಂಡಸ್ಟ್ರಿಯಲ್ ಮೋರ್ ದೆನ್ 40 years ಹಳೇದಾದ ಇಂಡಸ್ಟ್ರಿಯಲ್ ಏರಿಯಾ. ಒಂಥರ ಸರ್ಕಾರದ ಒಂದು ಕಣ್ಣಿಗಾಗಲಿ ಅಥವಾ ಇಲ್ಲಿದ್ದ ಸ್ಥಳೀಯ ನಾಯಕರಾಗಲಿ ಒಂಥರ ನಿರ್ಲಕ್ಷ್ಯ ಭಾವನೆ ಅಂತ ಆಗಿದೆ. ಅದ್ರ ಜೊತೆಗೇನೆ KIDB ಅವ್ರು ನಾವು ಸಾಕಷ್ಟು ಸಲ ಮನವಿ ಕೊಟ್ಟೇವಿ. ಅವರು ರೋಡ್ ವರ್ಕ್ ತಗೊಳ್ತಾನಂತಾರ, ತಗೊಳ್ಳೋದಲ್ಲ, ಪ್ರಾಪರಾಗಿ ವರ್ಕ್ ಮಾಡೋದಲ್ಲ. ಯಾವಾಗೂ ಅವ್ರ ಫಂಡ್ ಪ್ರಾಬ್ಲಮ್ ಐತೆ ಅಂತ ಹೇಳಿ ಹೇಳ್ಕೊಂತ ಕುಂತಿರ್ತಾರ. ಆಮೇಲೆ ಬರ್ಗ್ ಕಳಿಸ್ಬೇಕು, ಅಲ್ಲಿಂದ ಬಂದಾಗನ ಶಾಸಕರು ಸ್ವಲ್ಪ ಮಟ್ಟಿಗೆ ಕೊಡ್ಲಿಕ್ಕತ್ತಾರ, ಇಲ್ಲ ಅಂತ ಹೇಳತ್ತಲ್ಲ. ಬಟ್ ಅದು ಅಮೌಂಟ್ ಸಾಲ್ತಾ ಇಲ್ಲ. ಒಂದನ ಟ್ಯಾಪಿ ವರ್ಕ್ ಮಾಡತ್ತಂಗೆ ಆಗೈತೆ, ಅಲ್ಲೋಟ್ ಹಂಗೆ ಆಗ್ತದೆ. ಹಾ, ಮತ್ತು ಸ್ಟ್ರೀಟ್ ಲೈಟ್ ಬಗ್ಗೆ ಅಥವಾ ವಾಟರ್ ಸಪ್ಲೈ ಬಗ್ಗೆ ಅಂತೂ ಭಾಳ ಸಲ ಕಂಪ್ಲೇಂಟ್ ಮಾಡಿದೀವಿ. 13 ಒಂದು ಇದ್ರೊಳಗೆ 13 ಬೋರ್ ಅದಾವ ನಮ್ಮಲ್ಲಿ. 13 ಬೋರ್ ಒಳಗೆ ಬರೀ 2-3 ಅಷ್ಟ ವರ್ಕಿಂಗ್ ಅದಾವ. ನಿರ್ಲಕ್ಷ್ಯ ಆಳುವ ಸರ್ಕಾರದ್ದು, ಸ್ಥಳೀಯ ಶಾಸಕರದ್ದು ಇಬ್ಬರದ್ದು ಇದೆ, ಇಬ್ಬರದ್ದು ಆಗುತ್ತದೆ. ಯಾರು ನೆಗ್ಲೆಕ್ಷನ್ ಮಾಡಿಬಿಡ್ತಾರೆ, ಯಾರು ಕೇರ್ ತಗೊಳ್ಳಲ್ಲ. ಇಲ್ಲಿ ಪಾಲಿಟಿಷಿಯನ್ಸ್ ಆಗಲಿ, ಇವನ್ ಗೌರ್ಮೆಂಟ್ ಆಫೀಸರ್ಸ್ ಯಾರು ಕೇರ್ ತಗೊಳ್ಳಲ್ಲ. ಬರ್ತಾರೋ ಆಶ್ವಾಸನೆ ಕೊಟ್ಟು ಹೋಗ್ಬಿಡ್ತಾರೆ ಅಷ್ಟೇ. ಮೆಟಲೈಸ್ ಆಗ್ಬೇಕಲ್ಲ, ಏನು ಹೇಳಿದ್ರೆ ಬೆಂಗಳೂರು ಬರಬೇಕು, ಫಂಡ್ಸ್ ಬರಬೇಕು, ಆ ಥರ ಈ ಥರ ಹೇಳ್ತಾರೆ. ಗ್ಯಾರಂಟಿ ಬಂದ ಮೇಲೆ ಡೆವಲಪ್ಮೆಂಟ್ಗೆ ದುಡ್ಡಿಲ್ಲ ಅಂತ ಕೆಲವರು ಆರೋಪ ಮಾಡ್ತಾರೆ. ಅದಕ್ಕೆ ಕೇಳ್ತಿರೋದು, ಈಗ ಸಮಸ್ಯೆ ಇದೇನೋ ಮೊದಲಿಂದನೂ ಇದೇ ಸಮಸ್ಯೆ? ಇಲ್ಲ, ಮೊದಲಿಂದನೂ ಇತ್ತು ಸರ್ ಇದು. ಬಟ್ ಈಗ ಸ್ವಲ್ಪ ಜಾಸ್ತಿ ಅನಿಸ್ತಾ ಇದೆ. ನಮಗೂ ಅವ್ರು ಹೇಳೋದಕ್ಕೂ ಈಗ ಏನಿದೆ ಅಲ್ಲ, ಸ್ವಲ್ಪ ಅದೇನೋ ನಿಜ ಅನಿಸ್ತಾ ಇದೆ, ಏನೋ ಸ್ವಲ್ಪ ಮಟ್ಟಿಗೆ ಇದು ಅನಿಸ್ತಾ ಇದೆ. ಈಗ ಹೊರಗಿನ ದೇಶದಿಂದ ಜನ ಬಂತಂದ್ರೆ ಏನು ಇನ್ಫ್ರಾಸ್ಟ್ರಕ್ಚರ್ ನೋಡಿ ಅವ್ರು ಬೇಡ ಅಂತ ಹೇಳಿ ಹೋಗ್ಬಿಡ್ತಾರೆ. ಅವು ಎಲ್ಲ ಡೆವಲಪ್ ಆಗ್ಬೇಕು ಅಂದರೆ ಇಂಡಸ್ಟ್ರಿ ಈಗ ಅಗ್ರಿಕಲ್ಚರ್ ಮುಗಿದ ಮೇಲೆ ಸೆಕೆಂಡ್ ಲಾರ್ಜೆಸ್ಟ್ ಇದು ಜನ್ರೇಷನ್ ಮಾಡೋದು. ಇಂಡಸ್ಟ್ರಿಗೇನೆ ಹೆಲ್ಪ್ ಮಾಡಿಲ್ಲ ಅಂದರೆ ಮತ್ತು ಉಳ್ಕಿತವ್ರದ್ದು ಏನು ಪರಿಸ್ಥಿತಿ? ಹಳೇ 30-40 ವರ್ಷದಿಂದ ಇರುವಂಥ ಇಂಡಸ್ಟ್ರಿಗೇ ಇವರು ಮೂಲಭೂತ ಸೌಲಭ್ಯ ಕೊಡ್ತಾ ಇಲ್ಲ. ಮತ್ತು ಇನ್ನು ಸುತ್ತಲೂ ಹೊಸವು ಮಾಡ್ತಾರಲ್ಲ, ಮುಂದೆ ಹೆಂಗಂತ ದೇವರೇ ಗತಿ. ಒಂದೇ ಮಾತು ಹೇಳ್ಬೇಕಂದ್ರೆ ದೇವರೇ ಗತಿ. ಒಂದು ಇದಕ್ಕೆಲ್ಲ ಕಾರಣ ಏನಂತಂದ್ರೆ, ಯಾಕು ಈ ಕೈಗಾರಿಕೆಗಳಿಗೆ ಇಷ್ಟೊಂದು ತೊಂದರೆ ಒಳಗಿದಾವಂತಂದ್ರೆ, ಇದೇನು ಫ್ರೀ ಬೀಸ್ ಇದಾವಲ್ಲ, ಫ್ರೀ ಆಗಿ ಕೊಡ್ತಿದ್ದ ಯಾರಿಗೇನೆ ಇರಲಿ, ಬಡವರಂತ ಹೇಳ್ತಿದಾರಲ್ಲ, ಅದನ್ನು ಬಂದ್ ಮಾಡ್ಬೇಕು. ಅದನ್ನು ಬಂದ್ ಮಾಡಿದಾಗ ಸರ್ಕಾರನು ಸುಸ್ಥಿತವಾಗಿರ್ತೈತಿ, ಕೈಗಾರಿಕೋದ್ಯಮಗಳು ಸುಸ್ಥಿತವಾಗಿರ್ತದೆ, ಕಾರ್ಮಿಕರು ಸುಸ್ಥಿತವಾಗಿರ್ಲಿಕ್ಕೆ ಸಾಧ್ಯ ಅದ.
ಶಾಸಕ ಅರವಿಂದ್ ಬೆಲ್ಲದ್ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ, ಸುಲಭವಾಗಿ ಜನರ ಕೈಗೆ ಸಿಗ್ತಾರೆ ಅನ್ನುವಂಥದ್ದು ಈ ಕ್ಷೇತ್ರದ ಮತದಾರರ ಅಭಿಪ್ರಾಯ. ಹಾಗೇನೆ ಈ ಕ್ಷೇತ್ರದಲ್ಲಿ ಮೂಲ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಸಿಕ್ಕಿಲ್ಲ, ಅಭಿವೃದ್ಧಿ ಅನ್ನೋದು ಕೇವಲ ಇಲ್ಲಿ ಅಲಂಕಾರಿಕ ವಸ್ತು ಅನ್ನೋ ಆರೋಪವೂ ಇದೆ. ಇದೇ ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.